ನಮಸ್ತೆ, ವೆಲ್ಕಮ್ ಟು ಶ್ರೀವರ್ಣ ಬ್ಲಾಗ್ಸ್ ಆರ್ ವೆಲ್ಕಮ್ ಬ್ಯಾಕ್ ಟು ಶ್ರೀವರ್ಣ ಬ್ಲಾಗ್ಸ್. ನಾವು ನವರಾತ್ರಿಗೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ವಿ. ನಾನು ಅವಾಗ ಕ್ಯಾಪ್ಚರ್ ಮಾಡಿದ್ದೆ ಬಿಕಾಸ್ ಅವಾಗ ಬ್ಲಾಗಿಂಗ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೆ. ಬಟ್ ಕಾರಣಾಂತರಗಳಿಂದ ನವರಾತ್ರಿ ಸ್ಟಾರ್ಟ್ ಮಾಡಿದೆ. ಅವಾಗ ನಾನೆಲ್ಲ ಏನೇನು ಶಾಪಿಂಗ್ ಮಾಡಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ. ಯಾಕಂತ ಹೇಳಿದರೆ ನಮ್ಮ ಅಕ್ಕ ಮತ್ತು ಅಮ್ಮ ಚಿಕ್ಕಪೇಟೆಗೆ ಹೋಗಿರಲಿಲ್ಲ. ಅವ್ರು ಹೋಗ್ಬೇಕಂತಿದ್ರು. ನಾನು ಮದುವೆ ಶಾಪಿಂಗ್ ಕೂಡ ಚಿಕ್ಕಪೇಟೆಯಲ್ಲಿ ಆಗಬೇಕಂತ ಫಿಕ್ಸ್ ಆಗಿತ್ತು. ಬಟ್ ಕೋವಿಡ್ ಫಸ್ಟ್ ವೇವ್ ಬಂತು, ಮದುವೆ ಮುಂದೋಯ್ತು, ಸಿಂಪಲ್ ಆಗಾಯಿತು. ಆ ರೀಸನ್ನಿಂದ ನಾವಿಲ್ಲಿ ಮಾಡಿಲ್ಲ, ಉಡುಪಿ ಜಯಲಕ್ಷ್ಮಿಯಲ್ಲೇ ಶಾಪಿಂಗ್ ಮಾಡಿದ್ವಿ. ಅವ್ರು ಹೋಗ್ಬೇಕಂತನೂ ಇದ್ರು. ನನಗೂ ಕೂಡ ಸ್ವಲ್ಪ ಸ್ಯಾರೀಸ್ ಎಲ್ಲ ತೊಗೊಳೋದಿತ್ತು ಮತ್ತು ಅಮ್ಮಂಗೆ ಬಟ್ಟೆ ಕೊಡಿಸ್ಬೇಕಂತ ಫಿಕ್ಸ್ ಆಗಿದ್ದೆ. ನಾನು ಅಕ್ಕ ಇಬ್ಬರು ಸೇರಿ ಮಾತಾಡ್ಕೊಂಡು ಒಂದು 7-8 ಜೊತೆ ಬಟ್ಟೆ ಕೊಡಿಸ್ಬಿಡೋಣ ಅಂತ. ನಮ್ಮ ಅಮ್ಮನ ಹತ್ರ ಇದೆ, ಬಟ್ ಸ್ಯಾರೀಸ್ ಹೆವಿ ಇದೆ. ಚೂಡಿದಾರ್ಸ್ ಎಲ್ಲ ತುಂಬ ಟೈಮಿಂದ ಯೂಸ್ ಮಾಡಿ ಹಳೇದಾಗಿತ್ತು. ಚೆನ್ನಾಗಿರೋದು ಕೊಡ್ಸೋಣ ಅಂತ ಎನಿಸ್ಕೊಂಡು ಥಿಂಕ್ ಮಾಡ್ತೀವಿ. ಮತ್ತು ನಮ್ಮ ಅಕ್ಕಂಗಂತೂ ತುಂಬ ಕರೆದಿತ್ತು ಚಿಕ್ಕಪೇಟೆ ನೋಡಬೇಕು ಅಂತ. ಆ ರೀಸನ್ಗೆ ನಾವು ಹೋಗಿದ್ವಿ. ಆ ವಿಡಿಯೋನ ನಾನು ಇದ್ರಲ್ಲಿ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ನಾನು, ಅಮ್ಮ, ಅಕ್ಕನ ಮಕ್ಕಳೆಲ್ಲ ಚಿಕ್ಕಪೇಟೆಗೆ ಹೊರಟಿದ್ವಿ. ನಮ್ಮಮ್ಮ ಏನು ವೀಡಿಯೋ ಇದು ಮಾಡ್ತಿದ್ಯಾ, ನನ್ನೆಲ್ಲ ತೋರಿಸ್ಬೇಡ, ನಂಗೆ ಇಷ್ಟ ಆಗಲ್ಲ ಅಂತ ನಗಾಡ್ತಿದ್ರು. ಹಾಗೆ ನಾವು ಅಲ್ಲಿಂದ ಹೋದ ತಕ್ಷಣ ಒಂದು ಶಾಪ್ಗೆ ಹೋಗಿ ಚೂಡಿದಾರ್ ಆಲ್ರೆಡಿ ಶಾಪ್ ಮಾಡಿದ್ವಿ ಮತ್ತು ಒಂದು ಸೀರೆ ಬಂದ್ವಿ. ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ, ಫಸ್ಟ್ ಅವರು ಕಡಿಮೆ ಮಾಡಲಿಲ್ಲ. ಒಳ್ಳೆ ಸ್ಯಾರೀಸ್ ಕೂಡ ತೋರಿಸ್ಲಿಲ್ಲ, ಕಡಿಮೆನೂ ಮಾಡಲಿಲ್ಲ. ಸೊ ನಾನು ಇಲ್ಲ ಬೇಡ ಬನ್ನಿ ಅಂತ ನಮ್ಮಮ್ಮ ಮತ್ತು ಅಕ್ಕನ ಹೇಳ್ಕೊಂಡು ಹೊರಟ್ರೆ. ನಮ್ಮಮ್ಮ ಒಂಥರ ನೋಡ್ತಿದ್ರು. ನಮ್ಮಮ್ಮ ಹಿಂಗೆ ಅಂದರೆ ಒಂದು ಶಾಪ್ಗೆ ಹೋದರೆ ಏನಾದ್ರು ತೊಗೊತಾರೆ, ಸ್ವಲ್ಪ ನಾಚಿಕೆ ಸ್ವಭಾವ. ಹಾಗಾಗಿ ನಾನು ಇಲ್ಲ ಅಮ್ಮ, ಇಲ್ಲ ಆ ಥರ ಎಲ್ಲ ನಡೆಯಲ್ಲ, ಇದೇನು ವರ್ತಿನೂ ಅಲ್ಲ ಅಂತ ಅಮ್ಮನ ಹತ್ರ ಹೇಳ್ಕೊಂಡು ನಾವು ಹೊರಟ್ವಿ. ಡೌನ್ ಎಲ್ಲ ಇಳಿದಿನ್ನೇನು ಹೊರಗೆ ಹೋಗ್ಬೇಕಾದ್ರೆ ವಾಪಸ್ ಕರೆದ್ರು ಬನ್ನಿ ಅಂತ. ಮತ್ತು ಬಂದಾದಮೇಲೆ ತುಂಬ ಚೆನ್ನಾಗಿರೋ ಸ್ಯಾರಿನ ತೋರಿಸಿದ್ರು. ಶಾಕ್ ಆಗೋಯ್ತು, ಎಷ್ಟು ಚೆನ್ನಾಗಿದೆ ಸ್ಯಾರಿ, ಎಷ್ಟು ಸ್ಮೂತ್ ಇದೆ. ಫಸ್ಟಿಗೆ ಏನಕ್ಕೂ ಉಡ್ಲಿಕ್ಕಾಗೋದಿಲ್ಲ, ಅಷ್ಟು ಆಗಿರೋ ಸ್ಯಾರಿ ತೋರಿಸ್ತಾಯಿದ್ರು. ಆಮೇಲೆ ಒಂದ್ರ ಮೇಲೆ ಒಂದು ಸೂಪರ್ ಸ್ಯಾರಿ ತೋರಿಸ್ತಾಯಿದ್ರು. ಅಲ್ಲೇ ಪಕ್ಕದಲ್ಲೇ ಚೂಡಿದಾರ್ ಶಾಪ್ ಇತ್ತು. ನಮ್ಮಮ್ಮಂಗೆ ನಾವು 7 ಸೆಟ್ ಆಫ್ ಚೂಡಿದಾರ್ ತೊಗೊಂಡ್ವಿ, ನಾನು ಅಕ್ಕ ಸೇರಿಕೊಂಡು. ಅವರದ್ದೇ ಇದು ಸ್ಯಾರಿ ಶಾಪ್ ಆಗಿತ್ತು, ಹಾಗಾಗಿ ಅವ್ರು ಕಳಿಸ್ಕೊಟ್ರು. ನಮ್ಮ ಅಕ್ಕನ ಮಕ್ಕಳು ಮಧ್ಯೆ ಬಂದು ಮಾತಾಡೋದು, ಗಮ್ಮತ್ತು ಮಾಡ್ತಾಯಿದ್ರು. ಅವ್ರಿಗಂತೂ ತಿರ್ಗೋದಂದರೆ ತುಂಬ ಖುಷಿ. ಎಲ್ಲ ಮಕ್ಳಿಗೂ ಹಾಗೇನೆ ಅಲ್ವಾ, ಅವ್ರು ಇರೋದು ಹೊಸನಗರ. ಸೊ ಬ್ಯಾಂಗ್ಳೂರು ಬಂದಾಗ ತುಂಬ ಗಮ್ಮತ್ತಾರೆ, ಎಲ್ಲ ಕಡೆ ತಿರುಗ್ತಾರೆ, ಎಂಜಾಯ್ ಮಾಡ್ತಾರೆ. ನಮ್ಮ ಅಕ್ಕ ಕೇಳ್ತಾ ಇದ್ಲು ಯಾವುದು ಓಕೆ ಅಂತ, ಬಿಕಾಸ್ ಅಲ್ಲಿ 3-4 ಪ್ಯಾಟರ್ನ್ಸ್ ಇತ್ತು ಸೆಲೆಕ್ಟ್ ಮಾಡು ಅಂತ. ನಾನು 9 ಸೀರೆ ತೊಗೊತಿದ್ದೆ. ನನ್ನ ನವರಾತ್ರಿ ವ್ಲಾಗ್ ನೋಡಿದರೆ ಗೊತ್ತಾಗಿರತ್ತೆ ನಿಮಗೆ. ಸೊ ಅವಳು ನನ್ನ ಹತ್ರ ಕೇಳ್ತಾ ಇದ್ಲು ಯಾವುದೆಲ್ಲ ಓಕೆ ಅಂತ. ತುಂಬ ಚೆನ್ನಾಗಿತ್ತು. ಯಾವುದನ್ನು ಸೆಲೆಕ್ಟ್ ಮಾಡೋದಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾನು ಎಕ್ಸ್ಟ್ರಾ ತೊಗೊಳ್ಳೋಣ ಅಂದರೆ ನಮ್ಮಮ್ಮ ಬೇಡ ಅಂತ ನಮ್ಮಂಗೆ ಹೇಳ್ತಿದ್ದೆ. ನೀವು ತೊಗೊಳ್ಳಿ ಮಮ್ಮಿ, ನಿಮ್ಗೆ ಬೇಕಾಗತ್ತೆ ಅಂತ. ಅವರು ಬೇಡ ಅಂತ ಇದ್ದರು. ಕೂತಿದ್ಯಾ ನೀನು? ಲೈಟ್ ಗ್ರೀನ್. ಈಗ ನಿಮ್ಗೆ ಬಟ್ಟೆ ತಗೋಬೇಕಾ? ವೈಟ್ ಕಲರ್ ಬೇಡ, ವೈಟ್ ಅಲ್ಲಿ ಇದೆಯಾ? ಯಾಕೆ ತಗೋಬೇಕು? ಬಂದ ತಕ್ಷಣ ಫಸ್ಟ್ ಶಾಪಲ್ಲೇ ಚೂಡಿದಾರ್ ಶಾಪಿಂಗ್ ಆಯಿತು. ಸೆಕೆಂಡ್ ಶಾಪಲ್ಲೇ ಸ್ಯಾರಿ ಶಾಪಿಂಗ್ ಕೂಡ ಕಂಪ್ಲೀಟ್ ಆಯಿತು. ನೋಡಬೇಕು, ಇನ್ನು ನಮ್ಗೆ ಏನಾದರೂ ಬಟ್ಟೆ ತೊಗೊಂಡ್ರೆ ತೊಗೋಬೇಕು ಅಷ್ಟೇ. ನನ್ನ ಮಗನ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಚಿಕ್ಕಮ್ಮನ ಅಕ್ಕ ಎಂತ ಮಾಡ್ಬೇಕಾ? ಸಬ್ಸ್ಕ್ರೈಬ್ ಎಂತ ಮಾಡ್ಬೇಕಾ? ಲೈಕ್ ಮಾಡಿ, ಶೇರ್ ಮಾಡಿ, ದುಡ್ಡು ಕಳಿಸ್ಬೇಕು. ಅದಿಷ್ಟ ಆಗಲ್ಲ, ದುಡ್ಡು ಯಾಕೆ ಕಳಿಸ್ಬೇಕು? ಯೂಟ್ಯೂಬಲ್ಲಿ ದುಡ್ಡು ಯಾಕೆ ಕಳಿಸ್ತಾರೆ? ಹೇಳು ಸಬ್ಸ್ಕ್ರೈಬ್ ಅಲ್ಲ ಕಡೆಗೆ. ಮುಂದೆ ಅಲ್ಲೇ ನಾವು ಶಾಪ್ ಮಾಡಿದ್ವಿ ಚೂಡಿದಾರ್ ಮತ್ತು ಸ್ಯಾರಿ. ಐ ಥಿಂಕ್ ಮಂಜುಶ್ರೀ ಫ್ಯಾನ್ಸಿ ಅಂತ ನೇಮ್ ಇತ್ತು. ಇದು ಬಂದು ನಿಮಗೆ ಸುದರ್ಶನ್ ಸಿಲ್ಕ್ ಹತ್ರ ಬಂದರೆ ಅದ್ರ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ, ಅಲ್ಲಿ 1 ಫರ್ಲಾಂಗ್ ಅಷ್ಟೇ ಫಸ್ಟ್ ಜ್ಯುವೆಲ್ರಿ ಎಲ್ಲ ಸಿಗುತ್ತೆ.
ಅಲ್ಲಿಂದ ಒಂದು ಥರ್ಡ್ ಶಾಪ್ ಬಂದರೆ ನಿಮಗೆ ಸಿಗುತ್ತೆ. ಡೆಫಿನೆಟ್ಲಿ ಸ್ಯಾರಿ ಬೈ ಮಾಡ್ಬೋದು. ಜಸ್ಟ್ 250 ರುಪೀಸ್. ತುಂಬಾ ತುಂಬ ಚೆನ್ನಾಗಿದೆ. ಯೂಸ್ ಮಾಡಿದವರು ಹೇಳ್ತಾ ಇದ್ದಾರೆ ನೋಡಿ, ಸುದರ್ಶನ್ ಸಿಲ್ಕಿಂದ ಪಕ್ಕದ ರೋಡಲ್ಲಿ ಜಸ್ಟ್ ಹೋದರೆ ಸಾಕು. ಅಲ್ಲಿಂದನೇ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಜಸ್ಟ್ ಸ್ಯಾರಿ ಮತ್ತು ಚೂಡಿದಾರ್ ಮೇಯ್ನ್ ಪರ್ಪಸ್ಸಿಗೆ ಬಂದಿದ್ದು, ಮತ್ತೇನು ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ನೋಡ್ತಾ ಇದ್ವಿ. ನಮ್ಮ ಅಕ್ಕ ಮಕ್ಕಳು ಬಟ್ಟೆ ಎಲ್ಲ ತೋರಿಸ್ಬಿಟ್ಟು ತೊಗೊಳ್ಳೋಣ ಅಂತ ನಂತರ ಹಠ ಮಾಡ್ತಿದ್ಲು. ನಾನು ಹೇಳ್ತಿದ್ದೆ, ಬೇಡ ಕಣೆ, ನನ್ನ ಮಗಳು ಬೇಗ ಬೆಳೆದು ಬಿಡ್ತಾಳೆ, ಯೂಸ್ ಇಲ್ಲ. ಯಾಕಂದರೆ ನಾವು ಜಾಸ್ತಿ ಟೈಮ್ ಏನು ಬರಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಳಕ್ಕೆ. ನಾನು ಬೇಡ ಬೇಡ ಅಂತ ಅವಳ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ. ಹಾಗೆ ಅವಳೆಲ್ಲ ಕಡೆ ನೋಡ್ಕೊಂಡು ಹೋಗ್ತಾ ಇದ್ಲು, ಏನು ತೊಗೊಳೋದು ಬೇಡ ಅಂತ. ಬಿಕಾಸ್ ಅವಳು ಆಲ್ರೆಡಿ ಮೇಲ್ ಬಂದಲ್ಲಿ ಜಯನಗರಲ್ಲಿ ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ಲು. ಅವಳು ಕನ್ಫ್ಯೂಷನಲ್ಲಿದ್ಲು, ಏನು ತೊಗೊಳ್ಳೋದು ಬೇಡ ಅಂತೇಳಿ. ಹಾಗೆ ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು. ಆಮೇಲೆ ಅಲ್ಲೊಂದು ಪರ್ಸಿದ್ದು ಶಾಪ್ ಬಂತು. ನಮ್ಮಮ್ಮ ಅವ್ರ ಫ್ರೆಂಡ್ಗೊಂದು ಪರ್ಸ್ ತೊಗೋಬೇಕು ಅಂತಿದ್ರು, ವ್ಯಾನೈಟಿ ಬ್ಯಾಗ್ಸ್. ಸೊ ನಮ್ಮ ಅಕ್ಕ ನೋಡ್ತಾ ಇದ್ಲು. ಅವಳು ಹೇಳ್ತಿದ್ಲು, ನಾನೆಲ್ಲದೂ ಸೆಲೆಕ್ಟ್ ಮಾಡ್ತೀನಿ, ಬಾರ್ಗಿನ್ ಮಾತ್ರ ನೀನೇ ಮಾಡಬೇಕು ಅಂತ. ಚಿಕ್ಕಪೇಟೆ ಅಂದರೆ ಬಾರ್ಗಿನ್ ಅಂದರೆ ಚಿಕ್ಕಪೇಟೆ. ಬಾರ್ಗಿನ್ ಮಾಡಿಲ್ಲ ಅಂದರೆ ದೆರ್ ಇಸ್ ನೋ ಯೂಸ್. ಇದೆಲ್ಲ ಅಷ್ಟು ಗಟ್ಟಿ ಬರಲ್ಲ ಅನಿಸುತ್ತೆ, ಬಟ್ ನೀವು ಲೈಟ್ ವೆಯ್ಟೆಲ್ಲ ಯೂಸ್ ಮಾಡ್ತೀರ ಅಂದರೆ ಮಾಡ್ಬೋದು. ಅಲ್ಲಿ ಬ್ಯಾಗ್ ತೊಗೊಂಡ್ವಿ ನಾವು. ಅಮ್ಮ ಸೆಲೆಕ್ಟ್ ಮಾಡಿದ್ರು, ಒಂದು ಇದು ಬ್ರೌನ್ ಕಲರ್ ಸಮಥಿಂಗ್ ಸೆಲೆಕ್ಟ್ ಮಾಡಿದರು. ಆಮೇಲೆ ಅದೆಲ್ಲ ತೊಗೊಂಡು ನಮ್ಮ ಅಕ್ಕ ಅವಾಗ ಹೇಳ್ತಿದ್ಲು ತೊಗೊಳ್ಳೋ ಟೈಮಲ್ಲಿ, ಒಂದು ಗೋಣಿ ಚೀಲ ಇದ್ದರೆ ಪರ್ಚೇಸ್ ಮಾಡಬೇಕು, ತುಂಬ ಲಗೇಜ್ ಆಗಿಬಿಟ್ಟಿದೆ ಅಂತ. ಅವಳ ಕೈ ನೋಡ್ಬೋದು ನೀವು. ಅಂದರೆ ನಾನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ, ಬಿಕಾಸ್ ಮಕ್ಕಳು ಬಿಡ್ತಿರ್ಲಿಲ್ಲ. ಇನ್ನೊಂದು ಕಡೆ ಮಗುನ ಬೇರೆ ಮನೇಲಿ ಬಿಟ್ಟು ಬಂದಿದ್ದೆ, ಆ ಟೆನ್ಷನ್ ಬೇರೆ ಇತ್ತು, ಬೇಗ ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತ. ಬಟ್ ನಾನೇನು ಹೇಳ್ತೀನಂದರೆ, ಚಿಕ್ಕಪೇಟೆ ಬಂದರೆ ನೀವು ಎಕ್ಸ್ಪ್ಲೋರ್ ಮಾಡಿ, ಫಸ್ಟ್ ಹೋಗಿರೋ ಶಾಪಲ್ಲೇ ಬೈ ಮಾಡಬೇಡಿ. ಲೈಕ್ ನಾನು ಚೂಡೀಸ್ ತೊಗೊಂಡು ಅದು ಇನ್ನೂ ಕಡಿಮೆಗೆ ಸಿಕ್ತಿತ್ತು ಅನಿಸುತ್ತೆ, ಬಟ್ ನಂಗೆ ಟೈಮ್ ಇರಲಿಲ್ಲ, ಮಗು ಮನೇಲಿ ಬಿಟ್ಟಿದ್ದ ಕಾರಣ ಆದಷ್ಟು ಬೇಗ ಮನೆಗೆ ಹೋಗಬೇಕು ಅಂತ ನಾನು ಫಿಕ್ಸ್ ಆಗಿದ್ದೆ. ತುಂಬ ಶಾಪ್ಗಳು ಸಿಗುತ್ತೆ ನಿಮ್ಮ ಚಿಕ್ಕಪೇಟೆಯಲ್ಲಿ. ಸೊ ನೀವು ಆದಷ್ಟು ಬೇರೆ ಬೇರೆ ಶಾಪ್ಗಳಿಗೆ ಹೋಗಬೇಕು, ಹಾಗೆ ಬಾರ್ಗಿನ್ ಮಾಡಬೇಕು, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಈ ಶಾಪಲ್ಲಿ ಅದೇ ಬ್ಲೂಟೂತ್ ಇಯರ್ಫೋನನ್ನು ಪರ್ಚೇಸ್ ಮಾಡಿದ್ವಿ ನಾವು, ಬೇಕಿತ್ತು ಅಂತ ಹೇಳಿ. ನಮ್ಮಮ್ಮ ಬಟ್ಟೆ ತಗೋ ಅಂತ ತುಂಬ ಚಿತ್ರಹಿಂಸೆ ಕೊಡ್ತಿದ್ರು. ಬೇಡಮ್ಮ, ನಂದು ಹೆಡ್ಫೋನ್ ಯಾಕೋ ವರ್ಕ್ ಆಗ್ತಾಯಿಲ್ಲ, ನಾನೊಂದು ಇಯರ್ಫೋನ್ ತೊಗೊತೀನಿ ಅಂತ ಹೇಳಿದೆ. ಬೋಟ್ದು ಹೆಡ್ಫೋನ್ ಇತ್ತು, ಅದು ಆಲ್ರೆಡಿ 4-5 ಇಯರ್ಸ್ ಆಗಿತ್ತು, ಕರೆಕ್ಟ್ ವರ್ಕ್ ಆಗ್ತಿರ್ಲಿಲ್ಲ. ಇವಾಗ ತೊಗೋಬೇಕಾದ್ರೆ 3000 ಸಮಥಿಂಗ್ ಇತ್ತು, ಇವಾಗ ನೆಟ್ಟಿಗೆ ವರ್ಕ್ ಆಗ್ತಿರ್ಲಿಲ್ಲ ಅಂತ ಒಂದು ಇಯರ್ಫೋನ್ ತೊಗೊಂಡೆ. ಆಮೇಲೆ ನಮ್ಮ ಅಕ್ಕ ಟಾಪ್ ಅವಳಿಗೆ ತೊಗೊಳಕ್ಕೆ ನೋಡ್ತಾ ಇದ್ಲು. ನಮ್ಮಮ್ಮ ಅಲ್ಲೂ ಫೋರ್ಸ್ ಮಾಡ್ತಿದ್ರು ಬಟ್ಟೆ ತೊಗೊಂತ, ಬಟ್ ನಂಗೆ ಯಾಕೋ ಗೊತ್ತಿಲ್ಲ, ಬಟ್ಟೆ ಮೇಲೆ ಇಂಟ್ರೆಸ್ಟೇ ಇಲ್ಲ. ಯಾಕೆ ಅಷ್ಟಪ್ಪ ಬಟ್ಟೆ ಬೇಕು ಅಂತ ನಾನು. ನಮ್ಮ ಅಕ್ಕಂಗಾದರೆ ಯೂಸ್ ಆಗುತ್ತೆ, ಅವಳು ಔಟ್ಸೈಡೆಲ್ಲ ಹೋಗ್ತಾಳೆ, ಬಟ್ ನಾನು ಎಲ್ಲೂ ಹೋಗಲ್ಲ. ನಮ್ಮ ಅಕ್ಕ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ನನ್ನ ತಂಗಿನ ಅಂತ. ಅಷ್ಟು ಒಳ್ಳೆ ಸಣ್ಣ ಹುಡುಗಿ ಥರ ಇದ್ದಾಳೆ. ಅವಳಿಗೆ 2 ಮಕ್ಕಳಿದ್ದಾರೆ. ಅವಳ ಮಗನ ನೋಡಿದ್ರೆಲ್ಲ ನನ್ನ ಮಗ ಅಂತಲೇ ಹೇಳ್ತಾರೆ. ಅವಳು ಅದನ್ನು ಡಿಸ್ಕಸ್ ಮಾಡ್ತಾಯಿದ್ಲು, ನನ್ನ ಹತ್ರ ಕೇಳ್ತಾನೂ ಇದ್ಲು, ಇಷ್ಟು ರೇಟೆಲ್ಲ ಕೊಡ್ಬೋದೇನೆ ನಿಂಗೆ ಗೊತ್ತಲ್ವಾ ಅಂತ ಹೇಳಿ. ಅವಳಿಗೆ ಗ್ರೇ ಕಲರ್ದು ಅದು ಸೆಟ್ ಬರುತ್ತೆ, ಅದು ತುಂಬ ಇಷ್ಟ ಆಗಿಬಿಟ್ಟಿತ್ತು. ಬಟ್ ಅವಳು ಕನ್ಫ್ಯೂಸಲ್ಲಿದ್ಲು, ತೊಗೊಳ್ಳಾ ಬೇಡವಾ ಅಂತ. ನಮ್ಮಮ್ಮ ಬೈತಾಯಿದ್ರು, ತೊಗೋದು ಏನು ಇದು ಮಾಡ್ತೀಯ ಅಂತ. ಮತ್ತು ಅದು ಸೈಜ್ ನೋಡ್ತಾ ಇದ್ವಿ, ಸೈಜ್ ಕರೆಕ್ಟ್ ಇರಲಿಲ್ಲ ಅಂತ. ಸೈಜ್ ಇದೆಯಾ ಇಲ್ವಾ ಅಂತ, ಬಿಕಾಸ್ ಅಲ್ಲೆಲ್ಲ ಟ್ರಯಲ್ ಮಾಡೋಕ್ಕಾಗಲ್ಲ, ಆ ರೀಸನಿಂದ. ಮತ್ತು ನಮ್ಗೆ ವಾಪಸ್ ಹೋಗೋಕ್ಕೂ ಆಗಲ್ಲ ಕೆಂಗೇರಿಯಿಂದ. ಅದಕ್ಕೋಸ್ಕರ ಅವಳಿಗೆ ಸ್ಪೆಷಲ್ ಆ ಡ್ರೆಸ್ ತೊಗೊಂಡಿದ್ದೆ ದುಪ್ಪಟ್ಟಗೋಸ್ಕರ. ಅವಳಿಗೆ ಭಾರಿ ಇಷ್ಟ ಆಗಿಬಿಡ್ತು ದುಪ್ಪಟ್ಟ. ಆ ರೀಸನ್ನಿಂದನೇ ಅವಳು ಅದನ್ನ ತೊಗೊಂಡು ಅವಳ ಅಮ್ಮಂಗೂ ತೋರಿಸಿ ಹೇಳ್ತಾ ಇದ್ಲು, ನನಗೆ ಈ ದುಪ್ಪಟ್ಟೆಯಿಂದ ಈ ಡ್ರೆಸ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆ ಅಲ್ಲೇ ಬೇರೆ ಟಾಪ್ಸ್ನೂ ಕೂಡ ನೋಡ್ತಾ ಇದ್ಲು, ಯಾವ್ದಾದ್ರು ಚೆನ್ನಾಗಿದ್ದರೆ ತೊಗೊಬೇಡೋಣ ಅಂತ ಹೇಳಿ. ಅಮ್ಮ ತುಂಬ ಫೋರ್ಸ್ ಮಾಡ್ತಿದ್ರು ಅಂತ ಅವಳು ನೋಡ್ತಾ ಇದ್ಲು. ಬಟ್ ಅವಳಿಗೆ ಅದೇ ಆ ಕಲರ್ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಚೆಕ್ ಮಾಡ್ತಾನೆ ಇದ್ಲು, ಬಟ್ ಫೈನಲಿ ಅವಳು ಅದನ್ನೇ ತೊಗೊಂಡು ಬೇರೆ ಯಾವುದು ಬೇಡ ಅಂತ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಟ್ರಾಫಿಕ್ಕು. ಕ್ಯಾಬ್ ಬುಕ್ ಮಾಡಿದ್ದೀವಿ, ಆಲ್ಮೋಸ್ಟ್ 15 ನಿಮಿಷ 20 ನಿಮಿಷದ ಮೇಲೆ ಆಗಿತ್ತು. ಕ್ಯಾಬ್ ಬಂದಿರಲಿಲ್ಲ, ಮಳೆ ಬೇರೆ ಲೈಟಾಗಿ ಹನಿತಾ ಇತ್ತು. ಅವ್ರು ಬೇರೆ ಆಲ್ರೆಡಿ ಮೆಸೇಜ್ ಹಾಕಿದ್ರು, ಪ್ಲೀಸ್ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ತುಂಬ ಬೇಜಾರಾಗೋಯಿತು. ಅವರು ಏನೋ ಕಷ್ಟಪಟ್ಟಿರ್ತಾರೆ ಕ್ಯಾಬ್ ಡ್ರೈವರ್ಸ್, ಇಂಥ ಟೈಮಲ್ಲಿ ನಾವು ಕ್ಯಾಬ್ ಕ್ಯಾನ್ಸಲ್ ಮಾಡೋದು ತಪ್ಪು ಅಂತ. ಅವರು ಟ್ರಾಫಿಕಲ್ಲಿ ಸಿಕ್ಕೊಂಡು ಬಿದ್ದಿದ್ರು. ಯು ಬಿಲೀವ್ ಆರ್ ನಾಟ್, ಅವ್ರು ಬಂದಿದ್ದು ಆಲ್ಮೋಸ್ಟ್ 3/4 ಗಂಟೆ ನಿಯರ್ ಆಗಿತ್ತು, ಲೇಟ್ ಆಗಿತ್ತು. ಸ್ಟಿಲ್ ನಾವು ವೆಯ್ಟ್ ಮಾಡಿದ್ವಿ. ನಮ್ಮಮ್ಮ ತುಂಬ ಸುಸ್ತಾಗಿದ್ರು. ಅವ್ರು ಹೇಳ್ತಿದ್ರು ಕ್ಯಾನ್ಸಲ್ ಮಾಡಬೇಡ, ಅಷ್ಟೆಲ್ಲ ಮೆಸೇಜ್ ಹಾಕಿ ರಿಕ್ವೆಸ್ಟ್ ಮಾಡ್ತಿದ್ದಾರಲ್ಲ ಅಂತ. ಬಿಕಾಸ್ ಅವರಲ್ಲೇ ಹತ್ತಿರದಲ್ಲೇ ಇದ್ದರು, ಬಟ್ ಲಾಂಗ್ ಟ್ರಾಫಿಕ್ ಇದ್ದ ಕಾರಣ ಅವರು ಬರೋದು ಲೇಟ್ ಆಯಿತು. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ವಿಡಿಯೋ ನೋಡಿದ್ರಲ್ವಾ?
ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ. ಆವಾಗ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಈ ಥರನೇ ಕ್ಯಾಪ್ಚರ್ ಮಾಡಬೇಕು ಅಂತ. ಇವಾಗ ವೀಡಿಯೋ ಮಾಡ್ತಾ ಒಂದು ಲೆವೆಲಿಗೆ ಗೊತ್ತಾಗ್ತಿದೆ. ಹಾಗೆ ಏನೇನು ಶಾಪ್ ಮಾಡಿದ್ದೀನಿ ಕೂಡ ಅದನ್ನು ಕೂಡ ಒಂದು ವೀಡಿಯೋ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ಹಾಕ್ತೀನಿ. ಇವಾಗ ನೋಡಿ, ಅದನ್ನು ನೋಡಿ ನಾವು ಏನೇನು ಶಾಪಿಂಗ್ ಮಾಡಿದ್ವಿ, ಎಷ್ಟೆಷ್ಟು ಕೊಟ್ವಿ, ಪ್ರತಿಯೊಂದು ಹೇಳಿದ್ದೀನಿ. ಚಿಕ್ಕಪೇಟೆಲಿ ಎಲ್ಲ ಸಿಗುತ್ತೆ, ಬಟ್ ನೀವು ಬಾರ್ಗಿನ್ ಮಾಡಬೇಕು. ಬಾರ್ಗಿನ್ ಮಾಡಿಲ್ಲಂದರೆ ದೆರ್ ಇಸ್ ನೋ ಯೂಸ್. ಚಿಕ್ಕಪೇಟೆಗೆ ಹೋಗಿ ಇಲ್ಲೇ ತೊಗೋಬೋದು ನೀವು ಯಾವ ಏರಿಯಾದಲ್ಲಿ ಇರ್ತೀರ ಅಂತ. ಮತ್ತು ಬಲ್ಕ್ ತೊಗೊಳಿದ್ರೆ ಮಾತ್ರ ಚಿಕ್ಕಪೇಟೆಗೆ ಹೋಗಬೇಕು. 1 ಸೀರೆ 2 ಸೀರೆ ಅಂದರೆ ದೆರ್ ಇಸ್ ನೋ ಯೂಸ್ ಅಂತ ನನಗೆ ಅನಿಸುತ್ತೆ. ಇಲ್ಲಿ ನೀವಿರೋ ಏರಿಯಾದಲ್ಲೇ ಆ ಥರ ಸಿಗ್ಬೋದೇನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.